ಎಲ್ರಿಗೂ ನಮಸ್ಕಾರ. ಗಿರಿಶ್ರೀ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ವಿಷಯ, ನಾನು ನಮ್ಮ ಗಾರ್ಡನ್ಗೆ ಯಾವ್ಯಾವ ಹೊಸ ಗಿಡಗಳನ್ನು ತೊಗೊಂಡು ಬಂದೆ ಹಾಗೂ ಎಲ್ಲಿಂದ ತಂದೆ ಅನ್ನೋ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಯಾವ್ಯಾವ ಗಿಡ ತಂದಿದ್ದೀನಿ ಅಂತ ನೋಡೋಣ. ನಾನು ನಮ್ಮ ಗಾರ್ಡನ್ಗೆ ತುಂಬ ದಿನಗಳಿಂದ ಅಂದರೆ 4-5 ತಿಂಗಳಿಂದಲೇ ಗಿಡಗಳನ್ನ ತಂದಿರಲಿಲ್ಲ. ಕಾರಣ ನಾನು ಹೋಗೋಕ್ಕೂ ನರ್ಸರಿಗೂ ಆಗಲಿಲ್ಲ, ಮತ್ತು ನಾನು ಗಿಡ ತಂದು ರೀಪಾಟ್ ಮಾಡೋದಕ್ಕೂ ಟೈಮ್ ಇರಲಿಲ್ಲ. ಅದಕ್ಕೆ ನಾವು ಮೊನ್ನೆ ಬೆಟ್ಟಕ್ಕೆ ಹೋಗಿದ್ದು. ಅಲ್ಲಿಂದ ವಾಪಸ್ ಬರುವಾಗ ಮಳವಳ್ಳಿ ಹತ್ರ ಒಂದು ನರ್ಸರಿ ಸಿಕ್ತು. ಆ ನರ್ಸರಿಯಲ್ಲಿ ತುಂಬ ಚೆನ್ನಾಗಿರೋ ಗಿಡ ಇರ್ತಿತ್ತು. ನಾನು ಯಾವಾಗ ಹೋದರೂ ಅಲ್ಲಿಂದ ತೊಗೊಂಬರ್ತಾಯಿದ್ದೆ. ಆದರೆ ಈ ಸಾರಿ ನೋಡಿದ್ರೆ ಆ ನರ್ಸರಿ ಕ್ಲೋಸ್ ಆಗಿತ್ತು, ಇರಲಿಲ್ಲ. ಬೇಜಾರು ಮಾಡ್ಕೊಂಡು ಬರ್ತಾಯಿದ್ದೆ. ಆದರೆ ಸ್ವಲ್ಪ ದೂರದಲ್ಲೇ ಒಂದು ನರ್ಸರಿ ನೋಡಿದ್ವಿ. ಅದರಲ್ಲಿ ನಮಗೆ ಬೇಕಾದಂಥ ಗಿಡಗಳು ಇರಲಿಲ್ಲ. ಆದರೂ ತೊಗೊಂಡೆ. ಕೆಲವು ಗಿಡಗಳು ನೋಡಿದಾಗ ಇಷ್ಟ ಆಯಿತು, ತೊಗೊಂಡೆ. ನನ್ನ ಫ್ರೆಂಡ್ಸು ಎಲ್ಲರೂ ಗಿಡಗಳು ತೊಗೊಂಡ್ರು. ಬನ್ನಿ ಯಾವ್ಯಾವ ಗಿಡ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತೀನಿ. ಬನ್ನಿ ನಾನು ಯಾವ್ಯಾವ ಗಿಡ ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಮತ್ತು ಎಷ್ಟು ಕೊಟ್ಟೆ ಅಂತಲೂ ಹೇಳ್ತೀನಿ. ಇದು ನೋಡಿ, ಇದು ಯೆಲ್ಲೋ ಆ್ಯಂಡ್ ವೈಟು ಕಾಂಬಿನೇಷನಲ್ಲಿರೋ ಅಂಥ ಹೂವಿನ ಗಿಡ. ಈ ಕಲರ್ ಇದು ರೆಡ್ಡಿದು. ಇದು ನಮ್ಮ ಮನೇಲಿ ಈ ಕಲರ್ಗಳು ಯಾವ್ಯಾವ ಗಿಡ ತೊಗೊಂಡು ಬಂದಿದ್ದೀನಿ, ಯಾವ ಗಿಡನೂ ನಮ್ಮ ಮನೇಲಿ ಇರಲಿಲ್ಲ. ಇದು ಗ್ರೀನ್ ವೈಟ್ ಕಾಂಬಿನೇಷನ್. ಇದು ನಾನು ತುಂಬ ದಿವಸ ಎಲ್ಲ ನರ್ಸರಿಲಿ ನೋಡ್ತಾ ಇದ್ದೆ, ಎಲ್ಲೂ ಸಿಕ್ಕಿರಲಿಲ್ಲ. ಮೊನ್ನೆ ನನಗೆ ಸಿಕ್ತು, ಇದನ್ನು ತೊಗೊಂಡೆ. ಇದು ಇನ್ನೂ ಒಂದು ತೊಗೊಬೇಕಾಗಿತ್ತು, ಆದರೆ ಇದ್ದದ್ದು ಒಂದೇ ಗಿಡ. ಇದು ರೆಡ್ ಗಿಡ. ಇದು ಫಸ್ಟು ನಮ್ಮ ಮನೇಲಿ ಇತ್ತು, ಎಲ್ಲ ಮಳೆ ಬಂದು ಹೋಗ್ಬಿಡ್ತು ಎಲ್ಲ ಗಿಡಗಳನ್ನು. ಮತ್ತು ಹೊಸ್ದಾಗಿ ಹಾಕೋಣ ಅಂತ ತೊಗೊಂಡು ಬಂದಿದ್ದೀನಿ. ಇದು ಪಿಂಕ್ ಆ್ಯಂಡ್ ವೈಟ್ ನೋಡಿ ಕಲರ್. ಇದೊಂಥರ ಸೂಪರಾಗಿ ಚೆನ್ನಾಗಿದೆ ಕಲರ್. ಇದು ವೈಟ್. ಈ ಸಾಮಾನ್ಯ ಎಲ್ಲರೂ ಹಾಕಿರ್ತಾರೆ. ನಮ್ಮ ಮನೇಲಿ ಇದೆ, ಹೂ ಬಿಡ್ತಾಯಿದೆ ಅದು. ಆದರೂ ತೊಗೊಂಡು ಬಂದೆ. ಇಲ್ಲಿ ಮುಂದಿನ ವರ್ಷಕ್ಕೆ ಎಲ್ಲ ಉಳಿಸ್ಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದೀನಿ. ಇದು ಯೆಲ್ಲೋ ಕಲರ್. ಇದು ಎಲ್ಲರೂ ಹಾಕಿರ್ತಾರೆ. ಇದು ಪುಟ್ಟು ಹೂ ಬಿಡ್ತಾ ಇರೋಂಥ ಗಿಡ. ಇದು ಮತ್ತು 2 ಸ್ಟ್ರಾಬೆರಿ ಗಿಡ ತೊಗೊಂಡೆ. ಗಿಡ ಬರ್ತಾಯಿದ್ದೆ, ಮತ್ತು ರೀಪಾಟು ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಬಂದಿದೆ ಗಿಡಗಳು ನೋಡಿ. ಹೊಸದಾಗಿ ಎಲೆನೂ ಕೂಡ ಬರ್ತಾಯಿದೆ. ಮತ್ತು ಒಂದು ಗುಲಾಬಿ. ಈ ಗುಲಾಬಿ ಕಲರ್ ನಮ್ಮ ಮನೇಲಿ ಇರಲಿಲ್ಲ, ಅದಕ್ಕೇ ಇದು ಕೇಸರಿ ಕಲರ್ ಗುಲಾಬಿ ಗಿಡ ತೊಗೊಂಡೆ. ಇದು ಸಂಪಿಗೆ ಗಿಡ. ಇದು ಹೈಬ್ರಿಡ್ ಸಂಪಿಗೆ ಅಂತೆ, ಬೇಗ ಹೂ ಬಿಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು 250 ಹೇಳಿದ್ರು, ನಾನು 200 ಕೊಟ್ಟು ತೊಗೊಂಡು ಬಂದೆ. ಇದು ಸ್ಟ್ರಾಬೆರಿ ಗಿಡ ಎಲ್ಲ 50 ರೂಪಾಯಿ. ಇದು ಅಷ್ಟೇ. ಇದು ಸೇವಂತಿಗೆ ಎಲ್ಲನೂ 80 ಹೇಳಿದ್ರು, ನಾನು 50 ಕೊಟ್ಟೆ. ಇದು ಗುಲಾಬಿ ಮಾತ್ರ 70 ರೂಪಾಯಿ. ಇದಕ್ಕೆ ಇಷ್ಟು ಗಿಡ ತೊಗೊಂಡು ಬಂದೆ. ನನ್ನ ಫ್ರೆಂಡ್ಸ್ಗಳು ತೊಗೊಂಡ್ರು, ಅವರು ತೊಗೊಂಡ್ರು, ನಾನು ತೊಗೊಂಡೆ. ಇಷ್ಟೇ ಫ್ರೆಂಡ್ಸ್ ನಾನು ತೊಗೊಂಡು ಬಂದಿರೋಂಥ ಗಿಡಗಳು. ಇದನ್ನೆಲ್ಲ ರೀಪಾಟ್ ಮಾಡ್ತೀನಿ. ರೀಪಾಟ್ ಮಾಡಿದಂಥ ವೀಡಿಯೋನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಗಿಡಗಳು ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ, ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಕೊಡಿ. ಗಿಡಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಗಿಡ ನಾನು ಫಸ್ಟೇ ಹಾಕಿರುವಂಥ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಲ್ವಾ. ತುಂಬ ಚೆನ್ನಾಗಿ ಬಂದಿದೆ ಹೂವು. ಇದರೊಳಗೆ ಇಷ್ಟು ಗಿಡ ತೊಗೊಂಡು ಬಂದೆ ಫ್ರೆಂಡ್ಸ್. ಈ ಗಿಡಗಳನ್ನೆಲ್ಲ ರೀಪಾಟ್ ಮಾಡಿದಾಗ ಮತ್ತೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.